ಪ್ರದೀಪ್ ಗೌಡ್ರಿದ್ದಾರೆ JDS ಇಂದ. ನೋಡ್ರೆ 2 SITಗಳ 2 ಕಾರ್ಯವೈಖರಿಯನ್ನು ಕಂಪೇರ್ ಮಾಡಿ ಹೇಳ್ತಾ ಇದ್ದೆ ನಾನು. ಕರೆಕ್ಟ್. ಒಂದು SIT ಇನ್ನೂ ತರೋಣ ಬಿಡಿ ದುಡ್ಡು ಇನ್ನೂ 94 ಕೋಟಿ ಅಲ್ವಾ ಅಂತ, ಇನ್ನೊಂದು SIT ಯಾರು ಬಂದು ಆರೋಪಿಗಳು ಯಾರು ಬಂದು ಒಂದು ಆ್ಯಂಟಿಸಿಪೇಟ್ರಿ ಬೇಲ್ ಹಾಕ್ಕೊಂಡ್ರೆ ಅವ್ರನ್ನ ಬಂಧಿಸಿ ವಿಚಾರಣೆ ನಡೆಸುವ ಅವಶ್ಯಕತೆ ಏನಿದೆ ಅಂತ ವಾದ ಮಾಡೋದಕ್ಕೆ 3 ಜನ SPPಗಳನ್ನು ಕಳಿಸುತ್ತೆ. ಅದಕ್ಕಿರುವಷ್ಟು ಮುತುವರ್ಜಿ ಇದಕ್ಕಿಲ್ಲ. ನಮ್ಮ ಮೋಹನ್ ವಿಶ್ವ ಎಲ್ಲ ಡೀಟೇಲಾಗಿ ಹೇಳಿದ್ರು ಅದರದ ತನಿಖೆ ಯಾವ ರೀತಿ ಹಗರಣ ಆಗಿದೆ ಅನ್ನೋದ್ರ ಬಗ್ಗೆ. ಈ ಮುಂದುವರಿದು ಈಗ ನಮ್ಮ ನಟರಾಜ್ ಗೌಡ್ರು ಹೇಳ್ತಾಯಿದ್ರು ಫೋರ್ಜರಿ ಆಗಿಲ್ಲ, ನಾವು ಯಾವ ಇನ್ಫ್ಲುಯೆನ್ಸು ಮಾಡ್ತಿಲ್ಲ, ಯಾವ ಒತ್ತಡನೂ ಹಾಕಿಲ್ಲ, ನಾವು ಪಾರದರ್ಶಕವಾಗಿ ತನಿಖೆ ಮಾಡ್ತಾ ಇದ್ದೀವಿ, ಈ ರೀತಿಯ ಪದಗಳನ್ನು ಹೇಳಿದ್ರು. ನಾವು ಗಮನಿಸಬೇಕಾಗಿರೋದು ಇವತ್ತು ಯಾರು 13ನೇ ಆರೋಪಿ ಅಂತ ಅರೆಸ್ಟ್ ಆದರು, ಆ ಆರೋಪಿ ಸತ್ಯನಾರಾಯಣ ರಾವ್ ವರ್ಮಾ ಕೋರ್ಟ್ ಮುಂದೆ ಅವರು ಇವತ್ತು ಏನು ಹೇಳಕ್ಕೆ ಹೊರಟರು, ಅವರೇನು ಕಸ್ಟಡಿ ಅವಧಿ ಮುಗಿದು SIT ಕಸ್ಟಡಿ ಅವಧಿ ಮುಗಿದು ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾದ ಸಂದರ್ಭದಲ್ಲಿ ಅವರು ಕೋರ್ಟ್ ಮುಂದೆ ಒಂದು ಮೆಮೋನ ಏನು ಸಲ್ಲಿಸಿದ್ದಾರೆ, ಅಲ್ಲಿ ಅವರು ಹೇಳಿರ್ತಕ್ಕಂತಹ ವ್ಯಕ್ತಪಡಿಸಿರ್ತಕ್ಕಂಥ ವಿಷಯಗಳೇನಪ್ಪ ಅಂದರೆ, ಒಂದು ಜೀವ ಬೆದರಿಕೆ. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಹೌದು, ಒಬ್ಬ ಆರೋಪಿಗೆ ಒಂದು ತನಿಖಾ ಸಂಸ್ಥೆಯಿಂದ ಇರ್ಬೋದು ಅಥವಾ ಸರ್ಕಾರದಿಂದ ಇರ್ಬೋದು ಜೀವ ಬೆದರಿಕೆ ಇದೆ ಅಂದರೆ ಇಟ್ ಈಸ್ ಎ ಸೀರಿಯಸ್ ಅಫೆನ್ಸ್. ಇನ್ನೊಂದು ಅಫೆನ್ಸ್ ಆಗಬೇಕೀಗ ತನಿಖೆ, ಅದ್ರ ಮೇಲೆ ತನಿಖೆ ಇನ್ನೊಂದು FIR ಆಗಬೇಕು ಅದ್ರ ಮೇಲೆ. ಹೌದು, ನಂಬರ್ 1. ನಂಬರ್ 2, ನ್ಯಾಯಾಧೀಶರ ಮುಂದೆ ಅವರು ಹೇಳಿಕೆ ಕೊಡಬೇಕು ನಾನು ಅಂತ ಅಂದರೆ 164 ನಾನು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಆ ಆರೋಪಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ಅದಕ್ಕೆ SIT ಅವಕಾಶ ಮಾಡಿಕೊಟ್ಟಿಲ್ಲ. ದಟ್ ಈಸ್ ಆಲ್ಸೋ ಫೇಲ್ಯೂರ್ ಆಫ್ ದಿ ಇನ್ವೆಸ್ಟಿಗೇಷನ್. ಅಂದರೆ ಈ ಇನ್ವೆಸ್ಟಿಗೇಷನ್ನಲ್ಲಿ ಸರ್ಕಾರ ತಲೆ ಹಾಕ್ತಿದೆ ಅಂತ ಅರ್ಥ. ನಂಬರ್ 3, ಅವ್ರು ಇನ್ನೊಂದು ಆಪಾದನೆ ಏನಪ್ಪ ಅಂದರೆ, ನನ್ನ ಹತ್ರ ಕೆಲವು ಖಾಲಿ ಪೇಪರ್ಗಳಿಗೆ ಸಹಿ ಹಾಕಿಸ್ಕೊಂಡಿದ್ದಾರೆ. ಎಸ್, ದಟ್ ಈಸ್ ಎ ಮೋಸ್ಟ್ ಸೀರಿಯಸ್ ಅಲಿಗೇಷನ್ ಎಗ್ನೆಸ್ಟ್ ದ ಇನ್ವೆಸ್ಟಿಗೇಷನ್ ಆಫೀಸರ್. ಖಾಲಿ ಪೇಪರ್ಗಳಿಗೆ ಸಹಿ ಹಾಕಿಸ್ಕೊಂಡ್ರು ಮತ್ತು ಅದರದೊಂದು ಫೋಟೋ ಬಿಡಲಿಲ್ಲ, ಫೋಟೋ ತಗೊಳ್ಳೋಕ್ಕೂ ಬಿಡಲಿಲ್ಲ. ಅದಾದಮೇಲೆ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಕೂಡ ಜೀವ ಬೆದರಿಕೆ ಇದೆ. ಇದು ಈ ಎಲ್ಲ ಆರೋಪಗಳು ಏನಿದೆ ಇದಕ್ಕೆ ಪೂರಕವಾಗಿ ಸರ್ಕಾರ ಇಂಟರ್ಫಿಯರೆನ್ಸ್ ಆಗ್ತಾ ಇದೆ, ಅವ್ರ ಮೇಲೆ ಒತ್ತಡ ಹಾಕ್ತಿದೆ. ಅದು ಯಾರನ್ನೋ ಕಾಪಾಡಲಿಕ್ಕೆ, ಯಾರನ್ನೋ ಸೇವ್ ಮಾಡಲಿಕ್ಕೆ, ಅಂದರೆ ಸರ್ಕಾರದ ಸಚಿವರನ್ನು ಅಥವಾ ಅಧ್ಯಕ್ಷರನ್ನು ಸೇವ್ ಮಾಡಲಿಕ್ಕೆ ಅಥವಾ ಮುಖ್ಯಮಂತ್ರಿಗಳನ್ನು ಸೇವ್ ಮಾಡಲಿಕ್ಕೆ ಅಥವಾ ಸರ್ಕಾರದ ಯಾರೋ ಪಾತ್ರ ಇದ್ದಾರೋ ಇದರಲ್ಲಿ ಆ ಪಾತ್ರಧಾರಿಗಳನ್ನು ಸೇವ್ ಮಾಡಲಿಕ್ಕೋಸ್ಕರ ನೀವು ಅವ್ರ ಮೇಲೆ ಒತ್ತಡ ಹಾಕ್ತಾ ಇದ್ದೀರಿ, ಇನ್ವೆಸ್ಟಿಗೇಷನ್ ದಾರಿಯನ್ನು ತಪ್ಪಿಸ್ತಾ ಇದ್ದೀರಿ ಅನ್ನೋದು ಇದ್ರ ಮೇಲ್ನೋಟಕ್ಕೆ ಅರ್ಥ ಆಗುತ್ತೆ. ನೀವು 164 ಸ್ಟೇಟ್ಮೆಂಟ್ನ ಅವ್ರು ಕೇಳ್ತಿದ್ದಾರೆ ಅಂದರೆ ನೀವು ಮಾಡಿಸ್ಬೇಕಾದ ಧರ್ಮ ಅದು. ಅದ್ರಲ್ಲಿ ನೀವು ಇಂಟರ್ಫಿಯರೆನ್ಸ್ ಆಗಿದ್ದೀರಿ ಅಂದರೆ ನೀವು ನಿಮ್ಮ ಮೇಲೆ ಕೂಡ ಇನ್ನೊಂದು FIR ಆಗಬೇಕು ಅಂತ ನನ್ನ ವಾದ. ಅದಾದ್ಮೇಲೆ ಅದರದ್ದು ಒಂದು ಕ್ಲಾರಿಟಿ ತಗೊಂಡ್ಬಿಡ್ತೀನಿ. ಒಬ್ಬ ಆರೋಪಿ ನ್ಯಾಯಾಧೀಶರ ಮುಂದೆ ಮನವಿ ಮಾಡಿಕೊಳ್ತಾನೆ, ತನಿಖಾಧಿಕಾರಿಗಳು ಯಾರೂ ಇರಬಾರ್ದು ನ್ಯಾಯಾಧೀಶರೇ, ಈ ಹಗರಣದ ಬಗ್ಗೆ ನಾನು ನಿಮ್ಮ ಹತ್ರ ಮಾತ್ರ ಹೇಳ್ತೀನಿ ವಿವರಗಳನ್ನು, ನನ್ನ ಹೇಳಿಕೆ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು. ಆಗ್ಬೋದು, ಯಾಕಾಗಲ್ಲ? ಕೋರ್ಟ್ ಬಿಡ್ತಾರೆ, ಕೋರ್ಟ್ ಜಡ್ಜ್ ನಿರ್ಧಾರ ಮಾಡ್ತಾರೆ 164 ಯಾರ್ದಾಗಬೇಕು ಅಂತ. ಇಲ್ಲ ಕೇಳಿ, ಈಗ ಒಬ್ಬ 164 ಯಾರ್ದಾಗಬೇಕು ಅಂತ ಇನ್ವೆಸ್ಟಿಗೇಷನ್ ಆಫೀಸರ್ ಕ್ಯಾನ್ ಡಿಸೈಡ್. ಆದರೆ ಆ ಆರೋಪಿ ಇನ್ವೆಸ್ಟಿಗೇಷನ್ ಫೈಲ್ ಮಾಡಿದ್ದಾನೆ, ಜಡ್ಜ್ಗಳ ಮುಂದೆ ಮೆಮೊ ಫೈಲ್ ಮಾಡಿದ್ದಾನೆ ಅಂದ್ರೆ ಜಡ್ಜ್ಗಳು ನಿರ್ದೇಶನ ಕೊಡಬಹುದು SITಗೆ. ಇಲ್ಲ SIT ಅಧಿಕಾರಿಗಳೇ ಆಯ್ತಪ್ಪ ನೀನು ಕೊಡುವುದು ಆಯ್ತು ನಮ್ಮ ಮುಂದೆ ಹೇಳ್ಬೋದು. ನ್ಯಾಯಾಧೀಶರು ನನ್ನ ಎದುರಿಗಿರುವ ಆರೋಪಿಗಳ ಪೈಕಿ ಇಂಥ ಆರೋಪಿದು 164 ಮಾಡಿಸಿ ಅಂತ ನಿರ್ದೇಶನವನ್ನ SIT ಕೊಡ್ತಾರೆ. ಈಗ ಒಂದು ನಿಮಿಷ, ಬಟ್ ಯಾಕೆ ಆರೋಪಿ ಆಗಿದ್ರೆ ಜಡ್ಜ್ ಮುಂದೆ ಅವನು ಏನು ಮನವಿ ಮಾಡಿದ್ದಾನೆ ಅದಕ್ಕೆ ಜಡ್ಜು ಕೂಡ ತೀರ್ಮಾನ ತಗೋಬಹುದು ಅಥವಾ ಅವರು ನಿರ್ದೇಶನ ಕೊಡಬಹುದು. ಇಲ್ಲ SITನೇ ಕೂಡ ಖುದ್ದಾಗಿ ಆಯ್ತು 164 ಮಾಡಿಸಿ ಅಂತ ಹೇಳ್ಬೋದು. ಅವರಿಗೆ ಯಾಕೆ ಹೇಳ್ತಿಲ್ಲ ಅಂತ ಮಾಡ್ತಾರೆ. ಈಗ ಇವತ್ತು ಅವ್ನು ಕೇಳಿದ್ದಾನೆ ಅಂತಂದ್ರೆ ಅವನಿಗೆ ಸೂಕ್ತವಾದ ಭದ್ರತೆನೂ ಕೊಡ್ಬೇಕಾಗತ್ತೆ, ಆರೋಪಿಗೆ ಅವ್ರ ಕುಟುಂಬದವ್ರಿಗೂ ಭದ್ರತೆ ಕೊಡ್ಬೇಕಾಗತ್ತೆ. ಆಮೇಲೆ ಆತ ಏನ್ ಹೇಳ್ತಾ ಇದ್ದಾನೆ, ಅಲಿಗೇಷನ್ಸ್ ಏನು ಹೊಸದಾಗಿ ಅಲಿಗೇಷನ್ ಮಾಡ್ತಾ ಇದ್ದಾನೆ, ಅದನ್ನೇ ಆರೋಪಿ ಇನ್ನೊಬ್ಬರ ಮೇಲೆ ಅಲಿಗೇಷನ್ ಮಾಡ್ತಾ ಇರೋದ್ರಿಂದ ಅದನ್ನು ಕೂಡ ಗಂಭೀರವಾಗಿ ಪರಿಗಣನೆ ಮಾಡಿ SIT ತನಿಖೆ ಮಾಡಬೇಕಾಗತ್ತೆ.
ಇಲ್ಲಾಂದ್ರೆ ಕೋರ್ಟ್ ಸುಮ್ಮನೆ ಬಿಡುತ್ತಾ? ಕೋರ್ಟ್ಗೆ ಒಬ್ಬ ಆರೋಪಿ ಈ ತರ ಅಫಿಡೇವಿಟ್ ಹಾಕಿದಾಗ ಕೋರ್ಟ್ ಸುಮ್ಮನೆ ಆಗೋದಿಲ್ಲ, ಜಡ್ಜ್ ಸುಮ್ಮನೆ ಆಗೋದಿಲ್ಲ. ಯಾವ ತನಿಖಾಧಿಕಾರಿ ಕೂಡ ಇಷ್ಟು ಬೇಜವಾಬ್ದಾರಿಯಿಂದ ವರ್ತಿಸಕ್ಕೆ ಸಾಧ್ಯನೇ ಆಗೋದಿಲ್ಲ. ನಾನು ಕೋರ್ಟ್ ಬಿಡ್ತಾರೆ ಅಂತ ಹೇಳ್ತಾ ಇಲ್ಲ, ಕೋರ್ಟ್ ವಿಲ್ ಟೇಕ್ ಓನ್ ಆಕ್ಷನ್, ಬಟ್ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಅದು ಮಾಡಬೇಕು ಮಾಡ್ತಾರೆ, ಮಾಡಬೇಕು ಅನಿಸಿದರೆ ಮಾಡ್ತಾರೆ. ಅವ್ರಿಗೆ ಯಾವುದು ಸರಿ ಅನ್ಸುತ್ತೆ. ಆದ್ರೆ ಆರೋಪಿ ಚಾಲಾಕಿತನ ತೋರಿಸಿ ಏನಾದ್ರು ಬೇರೆ ತರ ಏನಾದ್ರು ದಿಕ್ಕು ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಆರೋಪಿ ತಾನು ಬಚಾವ್ ನಟರಾಜ್ ಗೌಡ್ರೆ, ಈ ಪ್ರಕರಣದಲ್ಲಿ ಒಬ್ಬ ಆರೋಪಿ ಹೇಳ್ತಾ ಇರೋದೇನು, ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಸರ್ಕಾರ ಷಡ್ಯಂತ್ರ ಮಾಡ್ತಾ ಇದೆ. ಆತನ ನೇರವಾದ ಆರೋಪ. ಸರ್ಕಾರ SIT ಮುಂದೆ ಇಟ್ಕೊಂಡು ಕೇಸಿನ ಮೇಲೆ ಚಪ್ಪಡಿ ಕಲ್ಲು ಎಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈ ಕೇಸಿನ ಡೀಟೇಲ್ಸ್ ನನ್ನ ಹತ್ರ ಇದೆ. ನಾನು ನ್ಯಾಯಾಧೀಶರಾದ ನಿಮ್ಮೆದುರಿಗೆ ಹೇಳ್ತೀನಿ. ನಾನು ಹೇಳುವ ಸಂದರ್ಭದಲ್ಲಿ ಪೊಲೀಸರು ಯಾರು ಇರಬಾರ್ದು ಮತ್ತು ನನ್ನ ಹೇಳಿಕೆ ವಿಡಿಯೋದಲ್ಲಿ ರೆಕಾರ್ಡ್ ಆಗ್ಬೇಕು. ಈಗ ಆರೋಪಿಯ ಮನವಿಯನ್ನ SIT ಅದು ಮನವಿಯನ್ನ ಪುರಸ್ಕಾರ ಮಾಡಬಹುದು. SIT ಆ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು. ಈಗ ಒಂದು ನೀವು ಮಾಡ್ಕೊಡದೇ ಇರೋದಕ್ಕೆ ಜಡ್ಜ್ ಮುಂದೆ ಹೇಳಿರೋದು. ನೀವು ಮಾಡ್ಕೊಟ್ಟಿಲ್ಲ, ನೀವು ಮಾಡ್ಕೊಟ್ಟಿಲ್ಲ, ಆರೋಪಿ ತಾನು ಬಚಾವಾಗ್ಲಿಕ್ಕೆ ಸುಳ್ಳು. ನೀವು ನೀವು ಮಾಡ್ಕೊಟ್ಟಿದ್ರೆ ಈ ಕೇಸಲ್ಲಿ ಆತನ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ದಾರೆ ಹೊರತು ಆರೋಪಿ ಬಗ್ಗೆ ಮಾತಾಡ್ತಾ ಇಲ್ಲ. ಆರೋಪಿ ಏನು ಗೊತ್ತಿಲ್ಲದಲೆ ಇದಕ್ಕಿದ್ದಂಗೆ ಇವರೆಲ್ಲ ಮುಚ್ಚಾಕ್ಬಿಡ್ತಾರೆ ಅಂತ ಯಾವ ರೀತಿಯ ಊಹಾಪೋಹದಲ್ಲಿ ಹೇಳ್ತಾನೆ ಜಡ್ಜ್ ಮುಂದೆ ಹೇಳ್ಕೊತಾರಂತ ಆರೋಪಿ ತಾನು ಬಚಾವಾಗ್ಲಿಕ್ಕೆ ತನಿಖೆಯ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಏನಾದ್ರು ತರ ಮಾಡಬಹುದು. ಆದರೆ SIT ಅಧಿಕಾರಿಗಳು ಕಾಂಗ್ರೆಸ್ ಮತ್ತು ಸರ್ಕಾರ ಸಂಬಂಧನೇ ಇಲ್ಲ. ಅಧಿಕಾರಿಗಳ ಮೇಲೆ FIR ಆಗಿದೆ, ಎಲ್ಲ ಅಧಿಕಾರಿಗಳ ಸಸ್ಪೆಂಡ್ ಆಗಿದೆ, ಎಲ್ಲ ಅಧಿಕಾರಿಗಳ ಮೇಲೆ ತನಿಖೆ ಇದೆ. ಯಾವ ರೀತಿಯ ಗೊಂದಲನೂ ಇಲ್ಲ. ಎಲ್ಲ ಇನ್ನೊಬ್ಬ ಆರೋಪಿ ನ್ಯಾಯಾಲಯದ ಮುಂದೆ ಒಂದು ಅಫಿಡವಿಟ್ ಹಾಕ್ದ. ದಿನಾಂಕದ ಸಮೇತ ಹೇಳಿ ಶರಣ್ ಪ್ರಕಾಶ್ ಪಾಟೀಲರ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಫೀಸಿನ ಹೊರಗಡೆ ಇರುವ CC ಕ್ಯಾಮರಾಗಳನ್ನು ಪ್ರಿಸರ್ವ್ ಮಾಡಬೇಕು ಮತ್ತು ನಿಮ್ಮದೇ ಪಕ್ಷದ ತುಂಬ ದೊಡ್ಡ ನಾಯಕರೊಬ್ಬರ ಜೊತೆಗೆ ನಾನು ನಡೆಸಿದ ವಾಟ್ಸಾಪ್ ಸಂಭಾಷಣೆಯನ್ನು ಸೇವ್ ಮಾಡಬೇಕು ಅಂತ ನಾನು. ಏನಾಯ್ತದ ಅಲ್ಲಿಗೆ ಮುಂದೆ ಪ್ರಿಸರ್ವ್ ಆಗಿದೆಯಾ? ಆಗಿದೆಯಾ? ಪ್ರಿಸರ್ವ್ ಆಗಿದೆಯಾ? ಮಾಡಬೇಕು. ಅದು ಅದೇ ಪೊಲೀಸ್ ಅಧಿಕಾರಿಗಳು ಸಾಕ್ಷ್ಯಗಳಿದ್ರೆ ಈಗ ಈ ಆರೋಪಿ ನನಗೆ ಪ್ರಾಣ ಬೆದರಿಕೆ ಇದ್ರೆ ಅವ್ರಿಗೆ ರಕ್ಷಣೆ ಕೊಡ್ಲೇಬೇಕು. ಅದು ಪೊಲೀಸ್ ಇಲಾಖೆದು ಅಷ್ಟೇ, SIT ಜವಾಬ್ದಾರಿ. ಆಮೇಲೆ ಆ ಕುಟುಂಬದವರೆಗೂ ರಕ್ಷಣೆಯನ್ನ ಕೊಡಬೇಕು. ಆಮೇಲೆ ಆತ ಏನು ಹೇಳ್ತಾ ಇದ್ದಾನೆ, ಸಾಕ್ಷ್ಯಗಳು ಹೇಳ್ತೀನಿ, ನಾನು ಈ ರೀತಿಯಾಗಿ ಹೇಳ್ತೀನಿ ಅಂತ ಅದಕ್ಕೂ ಅವಕಾಶ ಮಾಡಿಕೊಡ್ಬೇಕು. ಅವಕಾಶ ಮಾಡಿಕೊಡೋದಿಲ್ಲ ಯಾವ SIT ಹೇಳಿಲ್ಲ. ನಟರಾಜ್ ಗೌಡ್ರೆ, ಆ ಎರಡೆರಡು ಅಫಿಡವಿಟ್ ಮೇಲೆ ಚರ್ಚೆ ಮಾಡಬೇಕು ಅಂದ್ರೆ 4 ದಿವಸ ಚರ್ಚೆ ಆಗುತ್ತೆ. ಆರೋಪಿಗಳು ಸಲ್ಲಿಸಿರುವ ಅಫಿಡವಿಟ್ ಇಷ್ಟೆಲ್ಲ ಆದಮೇಲೆ ಹೇಳ್ತೀರಿ CBIಗೆ ಯಾಕೆ ಕೊಡಬೇಕು, ನಾವು ಒಟ್ಟು 7 ಕೇಸ್ಗಳನ್ನು ಕೊಟ್ಟಿದ್ದೀವಿ, BJP ಅವರು ಒಂದೂ ಕೊಟ್ಟಿಲ್ಲ. ಯಾವ ಪ್ರಕರಣವನ್ನು ಕೊಡಬೇಕಾಗಿತ್ತು, ಕೊಡಲಿಲ್ಲ ಅವರು? ಯಾವ ಪ್ರಕರಣ? ನೇಮ ಕೇಸ್, ಇಂಥ ಕೇಸ್ CBI ಕೊಡಬೇಕಾಗಿತ್ತು. PSI ಹಗರಣವನ್ನ ತನಿಖೆ ಮಾಡಿಸಬಹುದಾಗಿತ್ತು. ದೊಡ್ಡ ಮಟ್ಟದಲ್ಲಿ ನ್ಯಾಯಮೂರ್ತಿಗಳ ಬಗ್ಗೆ ತನಿಖೆ ಮಾಡಿಸಬಹುದಾಗಿತ್ತು, ಅದನ್ನು ಮಾಡಿಸ್ತಿಲ್ಲ. PSI ಹಗರಣವನ್ನ, ಬಿಟ್ಕಾಯಿನ್ ಹಗರಣವನ್ನ ತನಿಖೆ ಮಾಡಿಸಬಹುದಾಗಿತ್ತು, ತನಿಖೆ ಮಾಡಿಸ್ತಿಲ್ಲ. ಇಲ್ಲ ಅವರು 40% ಆರೋಪ ಬಂದಾಗ ಅದು ತನಿಖೆ ಮಾಡಿಸಬಹುದಾಗಿತ್ತು, ಮಾಡಿಸ್ತಿಲ್ಲ. ಅವರು CBI ಅಂತಲ್ಲ, ಕೇವಲ ಸ್ಟೇಟ್ ಪೊಲೀಸ್ ಇಂದನೂ ಕೂಡ ಅವ್ರು ತನಿಖೆಯನ್ನ ಮಾಡಿಸ್ತಿಲ್ಲ. ಒಂದು ತನಿಖೆ ಮಾಡಿಸಿದ್ರು, ಈಶ್ವರಪ್ಪನ ಮೇಲೆ ಕ್ಲೀನ್ ಚಿಟ್ ಕೊಟ್ಟರು 2 months ಅಲ್ಲಿ. BJP ಯಾವಾಗಲೂ ಇಂಟರ್ಫಿಯರ್ ಮಾಡ್ತಾ ಇದ್ದು ಅವರು. ಕಾಂಗ್ರೆಸ್ ಇಂಟರ್ಫಿಯರ್ ಮಾಡ್ತೆ ಅಂತ ಹೇಳಿ ಸುಮ್ಮನೆ ಆರೋಪ ಮಾಡೋದು ಅವ್ರ ಚಾಳಿ ಆಗಿದೆ. ಆದ್ರೆ ಕಾಂಗ್ರೆಸ್ ಯಾವುದೇ ಕೊಡುವ ವಿಷಯದಲ್ಲಿ ಹೇಳ್ತೀನಿ ನಟರಾಜ್ ಗೌಡ್ರೆ, ಯಾವ ಕೇಸ್ಗಳನ್ನು ಕೊಡಲಾಯಿತು, ಯಾವ ಕೇಸ್ಗಳನ್ನು ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಲಾಯಿತು ಅನ್ನೋದು ನಮ್ಮ ಮುಂದಿದೆ. ಯೋಗೇಶ್ ಗೌಡ ಕೊಲೆ ಕೇಸು, ಮಂತ್ರಿಯಾಗಿದ್ದ ವಿನಯ್ ಕುಲಕರ್ಣಿ ಮೇಲೆ ಆರೋಪ ಬಂತು. ಸ್ಪಷ್ಟವಾಗಿ ನಿರಾಕರಿಸಿದ್ರು, ಕೊಡೋದಿಲ್ಲ ನಾವು ಇದನ್ನು CBI, ಕೊಡೋದಿಲ್ಲ ನೀವು CBIಗೆ ಅಂತ. ಕೊಲೆಯಾದವನ ಮನೆಯವರು ಹೈಕೋರ್ಟಿಗೆ ಹೋಗಿ ಹೈಕೋರ್ಟ್ ಆರ್ಡರ್ ತಗೊಂಡು ಬಂದು CBI ತನಿಖೆ ಶುರು ಆದಮೇಲೆ ವಿನಯ್ ಕುಲಕರ್ಣಿ ಅರೆಸ್ಟ್ ಆಗಿತ್ತು. ಅಲ್ಲಿ ತನಕ ಏನಾಗಿತ್ತು ಗೊತ್ತಾ ಕೇಸದು? ರಿಯಲ್ ಎಸ್ಟೇಟ್ಗಾದ ಮರ್ಡ್ರು ಅಂತ ಕೊಲೆಯಾದ ಕೆಲವೇ ಗಂಟೆಗಳಲ್ಲಿ ಹೋಮ್ ಮಿನಿಸ್ಟ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ರಿಯಲ್ ಎಸ್ಟೇಟ್ಗಾದ ಕೊಲೆ ಅಂಥೇಳಿ ಆರೋಪಿಗಳನ್ನು ಜೈಲಿಗೆ ಕಳಿಸಿ ಕೈ ತೊಳ್ಕೊಂಡು ಕೂತಿದ್ರಿ ನೀವು.
ಅದನ್ನ ಕೊಟ್ರ ಸಿಬಿಐಗೆ? ಈಗ ಯಾಕೆ ಅದೊಂದೇತಲ್ಲ. ಸತ್ತವ್ರ ಮನೆಯವ್ರು ಯಾಕೆ ಹೈಕೋರ್ಟ್ ಹೋಗಿ ಅವ್ರು ಹೋಗಿ ಡಿಮ್ಯಾಂಡ್ ಅವ್ರು ಮಾಡ್ಬೋದು. ಈ 7 ಕೇಸು ಈಗ ಡಿ ಕೆ ರವಿಯ ಸಾವಾಯ್ತು, ಅವಾಗ್ಲೂ ಕೂಡ ಸಿಬಿಐ ಕೊಡಿ ಅಂತ ಒತ್ತಾಯ ಮಾಡಿದ್ರು, ಕೊಟ್ಟಿದ್ವಿ. ಗಣಪತಿಯ ಕೇಸ್ ಸಿಬಿಐ ಕೊಟ್ಟಿದ್ವಿ. ಪರೇಶ್ ಮೇಸ್ತ ಕೇಸ್ ಏನಾಯ್ತು, ಸಿಬಿಐಗೆ ಹೋಗಿರ್ಲಿಲ್ವಾ? ಎಲ್ಲಾ ಕೇಸ್ಗಳಲ್ಲೂ ಕೂಡ ಈಗ ಇದೇ ಕೇಸ್ ಈ ರೀತಿ ಆಗುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ತನಿಖಾಧಿಕಾರಿಗಳಿಗೆ ಯಾವ ರೀತಿಯ ಸಾಕ್ಷ್ಯ ಸಿಗುತ್ತದೆ ಅಷ್ಟು ಮಾಡ್ತಾರೆ ಪೊಲೀಸ್ ಇಲಾಖೆ. ನಾವು ಪೊಲೀಸ್ ಇಲಾಖೆಯನ್ನ, ಗೃಹ ಇಲಾಖೆಯನ್ನ ಇಷ್ಟೊಂದು ಹಗುರವಾಗಿ ಅಂತಾರಾಜ್ಯ ಮಟ್ಟದ ಹಗರಣ ಆಗಿತ್ತು. ಈಗ ಬ್ಯಾಂಕಿನ ಕಂಪ್ಲೇಂಟ್ ಮೇಲೆ ಸಿಬಿಐ ತನಿಖೆ ಆಗ್ತಿದ್ರಿ, ಮತ್ತೇನ್ ಸಿಬಿಐ ತನಿಖೆ ನೀವು ಕೇಳ್ತಾ ಇರೋದು? ಕೇಳಿ ಇವರ ಒಂದು ಹಳೆ ಇತಿಹಾಸ ತೆಗೆದ್ರೆ 2013 ರಿಂದ 2018 ಆಡಳಿತ ತೆಗೆದ್ರೆ ಇವಾಗ ಪರೇಶ್ ಮೇಸ್ತಾ ವಿಷಯ ಹೇಳಿದ್ರು ಅವರು. ಪರೇಶ್ ಮೇಸ್ತಾ ಪ್ರಕರಣ ಆಗಿ ಡಿಸೆಂಬರ್ನಲ್ಲಿ ಇವರು ಸಿಬಿಐ ಕೊಟ್ಟಿದ್ದು ಏಪ್ರಿಲ್ ಎಂಡಲ್ಲಿ, ಅದು ಏನೋ ಪ್ರೆಷರ್ ಬಿಲ್ಡ್ ಆದ್ಮೇಲೆ. ಆ 4.5 ತಿಂಗಳಲ್ಲಿ ಏನೇನು ಎವಿಡೆನ್ಸ್ ಬೇಕೋ ಎಲ್ಲ ಎವಿಡೆನ್ಸ್ ಎಲ್ಲೆಲ್ಲಿ ಮುಗಿಸ್ಬೇಕು ಎಲ್ಲ ಮುಗಿಸಿ ನಂತರ ಕೊಟ್ಟಂತ ಪ್ರಕರಣ ಅದು. ಕೇಳಿಸ್ಕೊಬೇಕು ನಟರಾಜ್ ಗೌಡ್ರೆ, ತಪ್ಪು ಮಾಹಿತಿ ನೀವು ಮಿಸ್ಲೀಡ್ ಮಾಡ್ತೀರಾ. ಕೇಳಿಸ್ಕೊಳ್ಳಿ. ಹಾಗಾದ್ರೆ ಡಿವೈಎಸ್ಪಿ ಗಣಪತಿ ಫೇಸ್ಬುಕ್ ಅಲ್ಲಿ ಲೈವ್ ಬಂದ್ಬಿಟ್ಟು ನನ್ನ ಕೊಲೆಗೆ ಕಾರಣ ಜಾರ್ಜ್ ಅಂತ ಹೇಳಿ ಸುಳ್ಳಾಗಾದ್ರೆ ಸಾಕ್ಷಿ ಇತ್ತ ನೋಡಿ ತನಿಖೆ ಮಾಡ್ತಲ್ಲ ಸಿಬಿಐ ಅಂತ ಪ್ರಕರಣದಲ್ಲಿ ನೀವು ಭಾಗಿಯಾಗಿರಷ್ಟೇ. ಆಯ್ತು ಬಗ್ಗೆ ಮಾತಾಡೋ, ಬಿಟ್ಕಾಯಿನ್ ಹಗರಣದ ಬಗ್ಗೆ ಮಾತಾಡೋ. PS ಹಗರಣದಲ್ಲಿ ಸಿಕ್ಕಾಕೊಂಡಂತ ಕಿಂಗ್ ಪಿನ್ ಯಾರು? ಇವರು ಅಫ್ಜಲ್ಪುರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಲ್ವಾ? ಎಲ್ಲಾ ಪಕ್ಷದ ಜೊತೆಗೂ ಬಿಟ್ಕಾಯಿನ್ ಹಗರಣದಲ್ಲಿ ಕೇವಲ ಒಂದೇ ಒಂದು ವಾರದ ಮುಂಚೆ ನಲಪಾಡು ಅವ್ರ ತಮ್ಮ ಇಬ್ಬರನ್ನು ಕರೆಸಿ ಇದೇ SIT ತನಿಖೆ ಮಾಡಿ ಅವ್ರ ಹತ್ರ ಇನ್ಫಾರ್ಮೇಶನ್ ತಗೊಂಡು ಸ್ಟೇಟ್ಮೆಂಟ್ ತಗೊಂಡು ಕಳಿಸಿಲ್ವಾ? ಹಾಗಾದ್ರೆ ದರ್ಶನ್ ಪ್ರಕರಣದಲ್ಲಿ ಹಂಗೆ ಮುಚ್ಚೋಯ್ತದು. ದೊಡ್ಡ ವಿಷಯ ಆಗ್ಲೇ ಇಲ್ಲ, ದೊಡ್ಡ ಸುದ್ದಿ ಆಗ್ಲೇ ಇಲ್ಲ. ಸಿಕ್ಕಾಕೊಂಡ್ರವ್ರು ಇವ್ರ ಕಡೆ ಅವರೇ ಅಲ್ಲಿ ಮಾತಾಡ್ತಾರೆ. ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಈಗ ಈ ಯಾರದು ಸೂರ್ಯನಾರಾಯಣ್ ವರ್ಮಾ ಇದಾರಲ್ಲ, ಇವ್ರೊಬ್ಬರೇ ಎಲ್ಲ ಈ ರೀತಿ ಸತ್ಯನಾರಾಯಣ ವರ್ಮಾ ಇವ್ರೊಬ್ಬರೇ ಎಲ್ಲ ಈ ರೀತಿ ಅಲಿಗೇಷನ್ ಮಾಡ್ತಿರೋದು ಯಾರ ಮೇಲೆ? ನಾಗೇಂದ್ರ ಅವ್ರ ಮೇಲೆ. ಆತ್ಮಹತ್ಯೆ ಮಾಡ್ಕೊಂಡಂತ ಚಂದ್ರಶೇಖರ್ ಡೆತ್ ನೋಟ್ ಅಲ್ಲಿ ಏನಿತ್ತ ಜೇತ್? ಏನಿತ್ತು ಡೆತ್ ನೋಟ್ ಅಲ್ಲಿ? ಅದರಲ್ಲೂ ಅಷ್ಟೇ ಅವರು ಸಚಿವರ ಗಮನಕ್ಕೆ ಬಂದಿದ್ದೆ ಇದನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ ಹೇಳಿ ಅವರು ಬರ್ದಿರ್ಲಿಲ್ವಾ ಡೆತ್ ನೋಟ್ ಅಲ್ಲಿ? ಅಲ್ಲೂ ಸಚಿವರು ಈತನು ನಾಗೇಂದ್ರ ಅವರ ಹೆಸರು ಹೇಳ್ತಾ ಇದ್ದಾರೆ. ಯಾಕೆ ನಾಗೇಂದ್ರ ಅವರ ಬಂಧನ ಆಗಿಲ್ಲ, ತನಿಖೆ ನಡೀತಾ ಇಲ್ಲ? ಬಿಜೆಪಿಗೆ ರಾಜಕೀಯ ಮಾಡಬೇಕು, ರಾಜಕೀಯಕ್ಕೋಸ್ಕರ ಅವರು ಪ್ರತಿಭಟನೆ ಮಾಡ್ತಾರೆ. ತನಿಖೆ ಮಾಡೋ ಅಧಿಕಾರಿ ಬಿಜೆಪಿ ಕಚೇರಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಸಾಕ್ಷ್ಯ ಇದೆ ತನಿಖೆ ಅಧಿಕಾರಿಗಳು ಬಿಜೆಪಿ ಅವರ ನಟರಾಜ್ ಗೌಡ್ರೆ, ನಿಮ್ಮ ರಾಜಕೀಯ ನಿಮ್ಮ ಜೊತೆಗೆ ಹಾಳ ಬಿದ್ದು ಹೋಯ್ತು, ಅವ್ರ ರಾಜಕೀಯ ಅವ್ರ ಜೊತೆಗೆ ಹಾಳ ಬಿದ್ದು ಹೋಯ್ತು. ಒಬ್ಬ ಪತ್ರಕರ್ತನಾಗಿ ನನಗೆ ಇರುವ ಜವಾಬ್ದಾರಿ ಈ ರಾಜ್ಯದ ಬಡ ಪರಿಶಿಷ್ಟ ಪಂಗಡದವರಿಗೆ ಸೇರಬೇಕಾಗಿದ್ದ ದುಡ್ಡದು. ಖಂಡಿತವಾಗಿ ನಾವು ST ಸಮುದಾಯದ ಬಡವರಿಗೆ ಸೇರಬೇಕಾಗಿದ್ದ. ಈ ರಾಜ್ಯದ ST ಸಮುದಾಯದ ಬಡವರಿಗೆ ಸೇರಬೇಕಾಗಿದ್ದ ದುಡ್ಡು 94 ಕೋಟಿ ರೂಪಾಯಿ ಪಕ್ಕದ ರಾಜ್ಯಕ್ಕೆ ಹೋಗುತ್ತೆ. ಬಂಜಾರಾ ಹಿಲ್ಸ್ನ ಒಂದು ಬ್ಯಾಂಕಿಗೆ ಹೋಗುತ್ತೆ. ಆ ಬ್ಯಾಂಕ್ನಿಂದ 200 ಬೇರೆ ಬೇರೆ ಅಕೌಂಟ್ಗಳಿಗೆ ಹೋಗಿ ಅಕೌಂಟ್ನಿಂದ ವಿಡ್ರಾ ಆಗಿ ಡೈಲ್ಯೂಟ್ ಆಗಿಬಿಡುತ್ತೆ. ಎಲ್ಲೋ ಲ್ಯಾಂಬರ್ಗಿನಿ ಕಾರ್ ಬರುತ್ತೆ, ಇನ್ಯಾರ್ದೋ ಮನೆಯಲ್ಲಿ ಒಡವೆಗಳಾಗಿ ಬರ್ತವೆ, ಮತ್ತಾರದ್ದೋ ಮನೆಯಲ್ಲಿ 4.5 ಕೋಟಿ ರೂಪಾಯಿ ಮೂಟೆಗಳಲ್ಲಿ ಸಿಗುತ್ತೆ. ನನಗೆ ಕನ್ಸರ್ನ್ ಇರೋದು ಈ ಸರ್ಕಾರದ ಜವಾಬ್ದಾರಿ ತನಿಖೆ ಪಾರದರ್ಶಕವಾಗಿ ನಡೀತಾ ಇದೆ ಅಂತ ನೀವು ಬಿಜೆಪಿ ಅವ್ರಿಗೆ JDS ಕನ್ವಿನ್ಸ್ ಮಾಡಬೇಡಿ, ರಾಜ್ಯ ಜನರಿಗೆ ಕನ್ವಿನ್ಸ್ ಮಾಡ್ರಿ. ಪಾರದರ್ಶಕವಾಗಿ ತನಿಖೆ ನಡೀತಾ ಇದೆ, ರಾಜ್ಯ ಜನತೆಗೂ ಇದು ಮನವರಿಕೆ ಆಗಿದೆ. ಯಾವುದೇ ಕಾರಣಕ್ಕೆ ಯಾವುದೇ ಅಧಿಕಾರಿ ಆಗಿರಲಿ, ಯಾವುದೇ ಬ್ಯಾಂಕ್ ಅಧಿಕಾರಿ ಆಗಿರಲಿ, ಶಾಸಕರು ಸಚಿವರೇ ಆಗಿರಲಿ, ಯಾರನ್ನು ಈ ಬಡವರ ಹಣ
ಪರಿಶಿಷ್ಟ ಪಂಗಡಕ್ಕೆ ಸೇರ್ಬೇಕಾದ ಹಣ, ಆ ಹಣವನ್ನು ವಸೂಲು ಮಾಡೋ ಜವಾಬ್ದಾರಿ ಎಲ್ಲಿ? ಇದುವರೆಗೆ 14 ಕೋಟಿ ಬಿಜೆಪಿ ತರ ನಾವು ಮಾಡಕ್ಕಾಗಲ್ಲ. 8 ಕೋಟಿ ರೂಪಾಯಿ ಆ ವಿರೂಪಾಕ್ಷಪ್ಪನ ಆಸ್ತಿ ಕಡೆ ಇತ್ತಲ್ಲ, ಬಿಜೆಪಿಗೆ ಶಾಸಕನ ಆಸ್ತಿ ಅಡೆ ಇತ್ತಲ್ಲ 8 ಕೋಟಿ ರೂಪಾಯಿ, ಆ ರೀತಿ ಮಾಡಲ್ಲ ನಾವು. ಯಾವುದೇ ರೀತಿಯ ತನಿಖೆ ಆಗಲಿ, ಯಾವುದೇ ರೀತಿಯ ಹಗರಣ ತನಿಖೆ ಮಾಡೋ ಹೊಣೆಗಾರಿಕೆ ಈ ಸರ್ಕಾರದಲ್ಲಿದೆ. ಬಿಜೆಪಿ ತರ ಮುಚ್ಚಾಕುವಂತ ಕೆಲಸವನ್ನು ಮಾಡೋದಿಲ್ಲ. ಯಾರು ಮುಚ್ಚಾಕಿದ್ದು? ಬಿಜೆಪಿ ತರ ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ, ಒಂದು ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.